ರಾಯರು ಅಣಿಮಾದಿ ಅಷ್ಟ ಸಿದ್ಧಿಗಳನ್ನ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೆ, ಆ ಐಶ್ವರ್ಯವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ರಾಯರ ತಪಸ್ಸು ಎಷ್ಟಿರಬೇಕು, ಅವರಿಂದ ಆ ಭಗವಂತ ಎಷ್ಟು ಉಪಾಸನೆಯನ್ನ ಸ್ವೀಕರಿಸಿರಬೇಕು. ಶಂಕುಕರ್ಣರಾಗಿ, ಪ್ರಹ್ಲಾದರಾಜರಾಗಿ, ಕಲಿಕಾಲದಲ್ಲಿ ರಾಘವೇಂದ್ರ ಪ್ರಭುಗಳಾಗಿ, ತಿಮ್ಮಣ್ಣ ಭಟ್ಟರ ಮಕ್ಕಳಾಗಿ, ಸುಧೀಂದ್ರ ತೀರ್ಥರ ಮೂಲಕ ಆಶ್ರಮವನ್ನ ಸ್ವೀಕರಿಸಿ ಅತ್ಯಂತ ನಿಷ್ಠೆಯಿಂದ ಆ ಧರ್ಮ ಪರಿಪಾಲನೆಯನ್ನ ಮಾಡಿರುವ ಫಲವೇ ಇವತ್ತಿನ ದಿನ ರಾಘವೇಂದ್ರ ಪ್ರಭುಗಳಲ್ಲಿ ಇಷ್ಟೆಲ್ಲ ಐಶ್ವರ್ಯಗಳು ಕೂಡ ಇರ್ಲಿಕ್ಕೆ ಸಾಧ್ಯ ಆಗಿದೆ. ಇಂತಹ ಅಣಿಮಾದಿ ಅಷ್ಟ ಐಶ್ವರ್ಯಗಳಿಂದ ಕೂಡಿರ್ತಕ್ಕಂತಹ ರಾಘವೇಂದ್ರ ಪ್ರಭುಗಳೇ ನಾನು ನಿಮಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅನ್ನೋ ಹಿನ್ನೆಲೆಯಲ್ಲಿ ಓಂ ಅಣಿಮಾದಿ ಅಷ್ಟ ಸಿದ್ಧಿಯುತಾಯ ನಮಃ ಓಂ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಯರ ಸಹಸ್ರನಾಮದಲ್ಲಿ ಬರತಕ್ಕಂತಹ ನಾಮ ಓಂ ಅಣಿಮಾದ್ಯಷ್ಟ ಸಿದ್ಧಿಯುತಾಯ ನಮಃ. ರಾಯರಲ್ಲಿ ಇಲ್ಲದೇ ಇರತಕ್ಕಂಥ ಐಶ್ವರ್ಯ ಯಾವುದಿದೆ? ಪ್ರಾಯ ಲೋಕದಲ್ಲಿ ನೋಡಿ, ಪ್ರಪಂಚದಲ್ಲಿ ಒಬ್ಬೊಬ್ರು ಒಂದೊಂದಕ್ಕೆ ನಮಗೆ ದೃಷ್ಟಾಂತವಾಗಿ ಸಿಗ್ತಾರೆ. ತುಂಬಾ ಬಡತನ, ರಾಯರ ಬಡತನ. ತುಂಬಾ ಐಶ್ವರ್ಯ, ರಾಯರದ್ದೇ ಐಶ್ವರ್ಯ. ಅದು ಲೋಕದಲ್ಲಿ ಈ ರೀತಿಯ ಇಲ್ಲ. ತುಂಬಾ ಬಡವನಾಗಿದ್ದಾನೆ, ಯಾರೋ ಶ್ರೀಮಂತನಾಗಲಿಕ್ಕೆ ಸಾಧ್ಯ ಇಲ್ಲ, ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರು ತುಂಬಾ ಶ್ರೀಮಂತನಾಗಿರ್ತಾನೋ ಅವನಲ್ಲಿ ಬಡತನ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಯರು ತಮ್ಮ ಜೀವನದಲ್ಲಿ ಎರಡನ್ನೂ ಕೂಡ ಅಕ್ಷರಶಃ ಪರಿಪೂರ್ಣವಾಗಿ ಅನುಭವಿಸಿರ್ತಕ್ಕಂಥ ಮಹಾಪ್ರಭುಗಳು ಅದು ರಾಘವೇಂದ್ರ ಪ್ರಭುಗಳು. ಅಣಿಮಾದಿ ಅಷ್ಟ ಸಿದ್ಧಿಗಳು ಅಂತ ಹೇಳಿದ್ರೆ ಕಡಿಮೆಯ? ಅಮರ ಸಿಂಹ ತನ್ನ ಗ್ರಂಥದಲ್ಲಿ ನಿರೂಪಣೆಯನ್ನ ಮಾಡ್ತಾ ಹೇಳ್ತಾನೆ, ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶತ್ವಂ ವಶಿತ್ವಂಚಾಷ್ಟಭೂತಯಃ ಅಂತ ನಿರೂಪಣೆಯನ್ನ ಮಾಡ್ತಾ 8 ರೀತಿಯಾದ ಐಶ್ವರ್ಯಗಳು ಈ ಪ್ರಪಂಚದಲ್ಲಿ ಇದ್ದಾವೆ ಅಂತ ಐಶ್ವರ್ಯದ ಬಗ್ಗೆ ನಿರೂಪಣೆಯನ್ನ ಮಾಡ್ತಾ, ಐಶ್ವರ್ಯ ಪ್ರಪಂಚದಲ್ಲಿ 2 ರೀತಿಯ ಇದೆ ಅಂತ. ಒಂದು ನಮ್ಮ ಯೋಗ ಶಕ್ತಿಯಿಂದ ಪಡೆದುಕೊಂಡಿರ್ತಕ್ಕಂತಹ ಐಶ್ವರ್ಯ ಒಂದಾದರೆ, ಪರಮಾತ್ಮನ ಧ್ಯಾನ ರೂಪವಾಗಿರ್ತಕ್ಕಂಥ ಐಶ್ವರ್ಯ ಇನ್ನೊಂದು ರೂಪವಾದದ್ದು. ಅಣಿಮಾ, ಈ ರೀತಿಯಾದ ಐಶ್ವರ್ಯಗಳಲ್ಲಿ 8 ಐಶ್ವರ್ಯಗಳಲ್ಲಿ ಮೊದಲನೇ ಐಶ್ವರ್ಯ ಅಣಿಮಾ ಅನ್ನುವಂತಹ ಐಶ್ವರ್ಯ. ಇನ್ ಅಣಿಮಾ, ಅಣುಭಾವ ಅಣಿಮಾ ಅಂತ ಕರೀತಾರೆ. ಶಿಲಾಮಪಿ ಪ್ರವಿಶತಿ, ಎಷ್ಟು ಸೂಕ್ಷ್ಮವಾಗಿದೆ ಅಂತ ಹೇಳಿದ್ರೆ ಕಲ್ಲಿನ ಒಳಗೂ ಕೂಡ ಪ್ರವೇಶವನ್ನ ಮಾಡಿ ವಾಪಸ್ ಬರತಕ್ಕಂತಹ ಒಂದು ಶಕ್ತಿ ಅಣಿಮಾ ಅನ್ನುವಂತಹ ಶಕ್ತಿ. ನಾವೆಲ್ಲ ಸುಂದರ ಕಾಂಡದಲ್ಲಿ ಹನುಮಂತ ದೇವರಿಗೆ ಈ ಅಣಿಮಾದಿ ಅಷ್ಟ ಸಿದ್ಧಿಗಳು ಇದ್ವು ಅನ್ನೋದನ್ನ ನಾವು ಕೇಳ್ತೇವೆ. ಸಮುದ್ರದ ಉಲ್ಲಂಘನೆಯನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ
ದೊಡ್ಡ ರಾಕ್ಷಸಿ ಪ್ರತ್ಯಕ್ಷಳಾದಾಗ ಅವಳಿಗೆ ವರದ ನಿಮಿತ್ತದಿಂದ ಅವಳ ದೇಹದ ಒಳಗೆ ಅತ್ಯಂತ ಎತ್ತರದ ರೂಪವನ್ನ ಧರಿಸಿ, ತಕ್ಷಣಕ್ಕೆ ತುಂಬಾ ಚಿಕ್ಕ ರೂಪವನ್ನ ಧರಿಸಿ ಒಳಗಡೆ ಹೋಗಿ ಕ್ಷಣಾರ್ಧದಲ್ಲಿ ವಾಪಸ್ಸು ಬಂದ ಅಂತ ಕಥೆಯನ್ನ ನಾವು ಸುಂದರಕಾಂಡದಲ್ಲಿ ಕೇಳ್ತೇವೆ. ಹಾಗಾಗಿ ಅಣಿಮಾ ಅನ್ನುವಂತಹ ಶಕ್ತಿ ಅನ್ನೋ ಶಬ್ದದ ಅರ್ಥ ಅಣುಭಾವ ಅಣಿಮ, ಶಿಲಾಮಪಿ ಪ್ರವಿಶತಿ. ಅಷ್ಟು ಸೂಕ್ಷ್ಮವಾಗಿ ಆ ತನ್ನ ಐಶ್ವರ್ಯ ಶಕ್ತಿ ಅನ್ನೋದು ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಇಂಥ ಶಕ್ತಿ ರಾಯರಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಲಘಿಮಾ ತಥಾ ಲಘು ಭಾವ ಲಘಿಮಾ ಅಂತ ಅರ್ಥ. ಏನ್ ಲಘು ಭಾವ ಲಘಿಮಾ ಅಂತ ಹೇಳಿದ್ರೆ, ಸೂರ್ಯನ ಕಿರಣಗಳನ್ನ ಹಿಡಿದುಕೊಂಡು ಸೂರ್ಯ ಲೋಕದ ತನಕವೂ ಕೂಡ ಹೋದ ಅಂತ ಹೇಳಿದ್ರೆ ಹೋಗ್ತಕ್ಕಂಥ ಶಕ್ತಿ ಏನಿದೆ ಇವತ್ತಿನ ದಿನ ಅದನ್ನ ಲಘಿಮಾತ್ಮಕವಾದ ಒಂದು ಶಕ್ತಿ ಅಂತ ಕರೀತಾರೆ. ಮಹಿಮಾ, ಮಹತೋ ಭಾವ ಮಹಿಮಾ ಅಂತ ಕರೀತಾರೆ. ಪರಮಾತ್ಮ ಇವತ್ತಿನ ದಿನ 14 ಲೋಕಗಳನ್ನ ಸೃಷ್ಟಿ ಮಾಡಿದ್ದಾನೆ, ತನ್ನ ಉದರದಲ್ಲಿ ಧರಿಸಿದ್ದಾನೆ. ಇದೆಲ್ಲವೂ ಕೂಡ ದೊಡ್ಡ ಮಹಿಮೆ. ಹಾಗೆ ಇವತ್ತಿನ ದಿನ ರಾಘವೇಂದ್ರ ಪ್ರಭುಗಳ ಮಹಿಮೆ ಒಂದೇ ಎರಡೇ, ಅಪಾರವಾದ ಮಹಿಮೆ. ಇಡೀ ಭರತಖಂಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಿಂದ ತಮ್ಮ ಮಹಿಮೆಯನ್ನ ಪ್ರದರ್ಶನಗೊಳಿಸಿರ್ತಕ್ಕಂಥ ಮಹನೀಯರು ರಾಘವೇಂದ್ರ ಪ್ರಭು. ಪ್ರಾಪ್ತಿ, ನಮ್ಮ ಅಂಗುಲಿ ಅರ್ಥಾತ್ ಬೆರಳು, ಬೆರಳಿನ ತುದಿಯಿಂದ ಚಂದ್ರನ ಸ್ಪರ್ಶವನ್ನ ಮಾಡತಕ್ಕಂತಹದ್ದು. ಪ್ರಾಪ್ತಿ ಅನ್ನೋ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಪ್ರಾಕಾಮ್ಯ, ಪ್ರಾಕಾಮ್ಯ ಅಂತ ಹೇಳಿದ್ರೆ ಭೂಮಿಯಲ್ಲಿ ಮುಳುಗ್ತಕ್ಕಂಥದ್ದು. ಹೇಗೆ, ಯಾವ ರೀತಿಯಾಗಿ ನೀರಿನಲ್ಲಿ ಅವಗಾಹನ ಸ್ನಾನವನ್ನು ಮಾಡಬೇಕಾದ್ರೆ ಮುಳುಗಿ ಏಳ್ತೇವೋ ಹಾಗೆ ಈ ಭೂಮಿಯಲ್ಲಿಯೂ ಕೂಡ ಮುಳುಗಿ ಏಳ್ತಕ್ಕಂತಹದ್ದನ್ನ ಪ್ರಾಕಾಮ್ಯ ಅಂತ ಕರೀತಾರೆ. ಇನ್ನು ವಶಿತ್ವ ಅಂತ ಹೇಳಿದ್ರೆ ಯಾವ ಈ ಭೌತಿಕವಾದ ಪ್ರಪಂಚ ಇದೆ ಎಲ್ಲವೂ ಕೂಡ ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳತಕ್ಕಂತಹದ್ದು. ಈಶಿತ್ವಂ, ಈ ಭೌತಿಕವಾದ ಸಮಗ್ರ ಪ್ರಪಂಚದ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಿಕೊಳ್ಳತಕ್ಕಂತಹದ್ದು. ಈ ಎಲ್ಲ ಗುಣಗಳೂ ಕೂಡ ಇವತ್ತಿನ ದಿನ ಮಂತ್ರಾಲಯ ಪ್ರಭುಗಳಲ್ಲಿ ನಾವು ಕಾಣ್ತೇವೆ. ರಾಯರು ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ರಾಯರು ಹೇಗೆ ಪ್ರೇರಣೆ ಮಾಡ್ತಾರೋ ಹಾಗೆ ನಾನು ಇವತ್ತಿನ ದಿನ ಜೀವನದಲ್ಲಿ ನಡ್ಕೋತೇನೆ ಅಂತ ಹೇಳ್ತಾರೆ. ನಾನು ಸಂಪೂರ್ಣ ರಾಯರ ಅಧೀನ ಅಂತ ಎಷ್ಟೋ ಹೇಳ್ತಾರೆ. ಇದೆಲ್ಲವೂ ಕೂಡ ಸುಮ್ಮನೆ ಹೇಳಲಿಕ್ಕೆ ಸಾಧ್ಯನಾ? ರಾಯರಲ್ಲಿ ಇಂಥ ಅಣಿಮಾದಿ ಅಷ್ಟಸಿದ್ಧಿಗಳು ಇದ್ದಾಗ ಮಾತ್ರ ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ. ಹೊರತು ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಯರು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೆ, ಆ ಐಶ್ವರ್ಯವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದರೆ ರಾಯರ ತಪಸ್ಸು ಎಷ್ಟಿರಬೇಕು, ಅವರಿಂದ ಆ ಭಗವಂತ ಎಷ್ಟು ಉಪಾಸನೆಯನ್ನು ಸ್ವೀಕರಿಸಿರಬೇಕು. ಶಂಕುಕರ್ಣರಾಗಿ, ಪ್ರಹ್ಲಾದರಾಜರಾಗಿ, ಕಲಿಕಾಲದಲ್ಲಿ ರಾಘವೇಂದ್ರ ಪ್ರಭುಗಳಾಗಿ, ತಿಮ್ಮಣ್ಣ ಭಟ್ಟರ ಮಕ್ಕಳಾಗಿ, ಸುಧೀಂದ್ರ ತೀರ್ಥರ ಮೂಲಕ ಆಶ್ರಮವನ್ನು ಸ್ವೀಕರಿಸಿ ಅತ್ಯಂತ ನಿಷ್ಠೆಯಿಂದ ಆ ಧರ್ಮ ಪರಿಪಾಲನೆಯನ್ನು ಮಾಡಿರುವ ಫಲವೇ ಇವತ್ತಿನ ದಿನ ರಾಘವೇಂದ್ರ ಪ್ರಭುಗಳಲ್ಲಿ ಇಷ್ಟೆಲ್ಲ ಐಶ್ವರ್ಯಗಳು ಕೂಡ ಇರಲಿಕ್ಕೆ ಸಾಧ್ಯ ಆಗಿದೆ. ಇಂತಹ ಅಣಿಮಾದಿ ಅಷ್ಟ ಐಶ್ವರ್ಯಗಳಿಂದ ಕೂಡಿರ್ತಕ್ಕಂತಹ ರಾಘವೇಂದ್ರ ಪ್ರಭುಗಳೇ ನಾನು ನಿಮಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅನ್ನೋ ಹಿನ್ನೆಲೆಯಲ್ಲಿ
ಓಂ ಅಣಿಮಾದಿ ಅಷ್ಟಸಿದ್ಧಿಯುತಾಯ ನಮಃ ಓಂ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ.